ಗೋಚಾರದಲ್ಲಿ 12ನೇ ಈ ಮನೆಗಳಲ್ಲಿ ಈ ಮುಖ್ಯವಾಗಿ 7ನೇ ಮನೆ ಯಾವುದು ತುಲಾರಾಶಿ. 7ನೇ ಮನೆ ತುಲಾರಾಶಿಗೆ ಬಂದಾಗ ನಾವು ತುಲಾರಾಶಿಯ ಆಧಿಪತ್ಯ ಶುಕ್ರ, ಆ ಶುಕ್ರನ ಸಂಚಾರ ಮತ್ತು ಶುಕ್ರನಿಗೆ ಯೋಗಕಾರಕರಾಗಿರ್ತಕ್ಕಂಥ ಬುಧ ಶನಿ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಜೀವನ ನಿಂತಿರುತ್ತೆ. ಅವರಿಗೆ ಈಗ ಅಷ್ಟಮದಲ್ಲಿ ಗುರು ಸಂಚಾರ ನಡೀತಾ ಇದೆ. ಅಷ್ಟಮದಲ್ಲಿ ಗುರು ಸಂಚಾರ ಏನಾಗುತ್ತೆ, ಅಷ್ಟಕ್ಕಷ್ಟೇ ಇರುತ್ತೆ. ಅಷ್ಟಮ ಆಯುಸ್ಸನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀವಿ. ನಿಗೂಢ ಸ್ಥಾನದಲ್ಲಿ ಗುರುವಿನಿಂದ ಧರ್ಮದ ಮನೋಭೀತಿ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು. ಆ ಗುರು ಮೇ 5ರ ನಂತರ ಬದಲಾವಣೆ ಆಗೋದ್ರಿಂದ, ಅಂದರೆ ವರ್ಷ ಪ್ರಾರಂಭದಲ್ಲಿ ಅವರಿಗೆ ಅಷ್ಟಮ ಶನಿ ಅಷ್ಟಮ ಗುರು ಅಷ್ಟಕ್ಕಷ್ಟೇ ಇರುತ್ತೆ. ತದನಂತರ ಭಾಗ್ಯಕ್ಕೆ ಗುರು ಬಂದಾಗ ತುಲಾರಾಶಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಖಂಡಿತವಾಗೂ ಭಾಗ್ಯದ ಗುರು ಅವರಿಗೆ ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಗುರುಬಲ ತದನಂತರ ಬರುತ್ತೆ. ಇನ್ನು ಶನಿ ತಗೊಂಡಾಗ ಪಂಚಮ ಶನಿ 4 ಮತ್ತು 5. ಪಂಚಮ ಶನಿ ಅನಿಷ್ಟದಾಯಕ, ಅಷ್ಟಮ ಶನಿ ಅನಿಷ್ಟದಾಯಕ ಅಂತ ಹೇಳ್ತೀವಿ ವಿನಃ 7.5 ಶನಿ ಅನಿಷ್ಟದಾಯಕ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅವೇನು ಅಷ್ಟೊಂದು ತೊಂದರೆ ಕೊಡಲ್ಲ. ಪಾಪಗ್ರಹಗಳ ಸಂಯೋಗವಾದಾಗ ಒರಿಜಿನಲ್ ಜಾತಕದಲ್ಲಿ, ಹುಟ್ಟಿದ ಜಾತಕದಲ್ಲಿ ಶನಿ ಒಳ್ಳೆಯ ಅಂಶದಲ್ಲಿ ಇಲ್ಲದೇ ಇದ್ದಾಗ ತೊಂದರೆ ಆಗುತ್ತೆ ವಿನಃ 7.5 ಬಂದಾಗ ತೊಂದರೆ ಆಗುತ್ತೆ ಅಂತ ಜ್ಯೋತಿಷದಲ್ಲಿ ಉಲ್ಲೇಖ ಇಲ್ಲ. ಆದ್ದರಿಂದ ಅವರಿಗೆ ಶನಿ ಬಲ ಮತ್ತು ಬದಲಾವಣೆ ಆಗುತ್ತೆ, ಗುರುಬಲ ಬದಲಾವಣೆ ಆಗುತ್ತೆ. ಸೊ ವೃಷಭ ರಾಶಿಗೆ 5ನೇ ಗುರು ಬಂದು ಒಳ್ಳೆಯ ಯೋಗವನ್ನು, ಇದು ತುಲಾರಾಶಿಗೆ ಗುರು ಬಂದು ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು ಶನಿ ಬದಲಾವಣೆ ಆದ ನಂತರ ಮತ್ತೆ ಒಳ್ಳೆಯ ಯೋಗ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ಅಂದರೆ 9 ಗ್ರಹಗಳ ಚಲನೆಯಲ್ಲಿ 12 ರಾಶಿಯವರೆಗೆ ಬೇರೆ ಬೇರೆ ಬದಲಾವಣೆ ಆದರೂ ಸಹ ತುಲಾರಾಶಿಯವರೆಗೆ ಗುರುಬಲ ಬರುತ್ತೆ ಮತ್ತು ಶನಿ ಬಲ ಬರುತ್ತೆ. ಗುರು ಶನಿಯ ದೃಷ್ಟಿ ಅವರಿಗೆ ಒಳ್ಳೆ ಆರ್ಥಿಕವಾಗಿ, ಮಾನಸಿಕವಾಗಿ, ಔದ್ಯೋಗಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಒಳ್ಳೆಯ ಯೋಗವನ್ನು ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ತಾನೇ ತಾನಾಗೆಲ್ಲ ಬದಲಾವಣೆ ಆಗ್ಬಿಡುತ್ತೆ. ಮಾರ್ಚ್ 26 ನಂತರ ಅಂದರೆ ಉಗಾದಿ ಕಳೀತಿದ್ದಂಗೆ ಮತ್ತು ಮೇ 5ರ ನಂತರ ಅವರ ಗಮನಕ್ಕೆ ಬರದೆ ಎಲ್ಲ ಪರಿವರ್ತನೆ ಆಗಿ ಅವರಿಗೆ ಒಳ್ಳೆಯ ಯೋಗ ಬರುತ್ತೆ ಅಂತ ತುಲಾರಾಶಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಮುನ್ನುಡಿಬಹುದು.